ನಮಸ್ಕಾರ ಸ್ನೇಹಿತರೆ, ನಾನು ಈ ವಿಡಿಯೋದಲ್ಲಿ ಏನು ತೋರಿಸ್ತಾ ಇದ್ದೀನಿ ಅಂತ ಅಂದರೆ, ನನ್ನ ಗಾರ್ಡನ್ನಲ್ಲಿ ನಾನು ಯಾವ್ಯಾವ ರೀತಿ ಸಸಿಗಳು ಹಾಕ್ಕೊಂಡಿದ್ದೀನಿ, ಆ ಸೇವಂತಿಗೆ ಸಸಿಗಳಾಗಿರ್ಬೋದು, ಬೇರೆ ಯಾವುದೇ ಹೂವಿನ ಸಸಿ ಆಗಿರ್ಬೋದು, ಅದನ್ನೆಲ್ಲ ಇವತ್ತು ನಾನು ನಮ್ಮ ಅಮ್ಮನ ಮನೆಗೆ ಹೋಗೋದ್ರಿಂದ ಆ ಸಸಿಗಳನ್ನೆಲ್ಲ ನಾನು ಕಿತ್ಕೊಳ್ತಾ ಇದ್ದೀನಿ. ಎಷ್ಟು ಸಸಿಗಳನ್ನ ನಾನು ತೊಗೊಂಡೋಗ್ತೀನಿ ನಮ್ಮ ಅಮ್ಮನ ಮನೆಗೆ ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ಹಾಗೆ ನಮ್ಮ ಅಮ್ಮನ ಮನೆಯಲ್ಲಿ ಸ್ವಲ್ಪ ಟೆರೆಸ್ ಗಾರ್ಡನ್ನ ನಾನು ರೆಡಿ ಮಾಡಿಕೊಡ್ಬೇಕು. ಅದಕ್ಕೆ ನಾನು ಯಾವ್ಯಾವ ಸಸಿಗಳು ಬೇಕು ಅನ್ನೋದನ್ನೆಲ್ಲ ನಾನು ತೊಗೊಂಡೋಗ್ತಿದ್ದೀನಿ. ಇವು ಟೆರೆಸ್ ಗಾರ್ಡನ್ ಮಾಡೋದಕ್ಕೆ ಯಾವ ರೀತಿ ನಾವು ತಯಾರು ಮಾಡ್ಕೋತೀವಿ ಅದನ್ನೆಲ್ಲ ನಾನು ಈ ಫುಲ್ ವೀಡಿಯೋದಲ್ಲಿ ತೋರಿಸ್ತೀನಿ. ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡಿ, ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ. ಬನ್ನಿ ಸ್ನೇಹಿತರೆ, ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡಿ, ನಾನು ಇಷ್ಟು ಸಸಿಗಳನ್ನ ನಾನು ತೊಗೊಂಡೋಗ್ತಾ ಇದ್ದೀನಿ ನಮ್ಮ ಅಮ್ಮನ ಮನೆಗೆ. ಈ ಸಸಿಗಳನ್ನೆಲ್ಲ ತೊಗೊಂಡೋಗಿ ನಾನು ಟೆರೆಸ್ ಗಾರ್ಡನ್ ಮಾಡಿಕೊಡೋದಕ್ಕೆ ಈ ಥರ ಸಸಿಗಳನ್ನೆಲ್ಲ ಕಿತ್ಕೊಂಡಿದ್ದೀನಿ. ಇದು ಒಂದು ಶೋ ಗಿಡ ನಾನು ಮೀಸೋದಿಂದ ತರಿಸಿದೆ. ಅದನ್ನು ನಾನು ನಮ್ಮ ಮನೆಯಲ್ಲೇ ಇದನ್ನು ಒಂದು ಇದಕ್ಕೆ ಕವರ್ಗೆ ಹಾಕಿ ಪಾಟ್ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಈ ಥರ ತೊಗೊಂಡು ಬಂದಿದ್ದೀನಿ ನಮ್ಮ ಅಮ್ಮನ ಮನೆಗೆ. ಇದಕ್ಕೆಲ್ಲ ನಾನು ಯಾವ ರೀತಿ ಅವನ್ನ ಹಾಕ್ಕೊಳ್ತೀನಿ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ನೋಡಿ, ಫಸ್ಟಿಗೆ ನಾನು ಮಣ್ಣು ಮತ್ತು ಗೊಬ್ಬರ ಎರಡು ಮಿಕ್ಸ್ ಮಾಡಿ ಮಣ್ಣನ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಆ ಪಾಟ್ಗೆ ಹಾಕ್ಕೊಳ್ಳೋದಕ್ಕೆ. ಹಾಗೆ ನನ್ನ ಮಗನಿಗೆ ಸ್ವಲ್ಪ ರಜಾ ಇರೋದ್ರಿಂದ ಎಲ್ಪ್ ಮಾಡ್ತೀನಿ ಅಂತ ಅವನು ಸ್ವಲ್ಪ ಕೆಲಸ ಮಾಡ್ತಾಯಿದ್ದಾನೆ. ಮಣ್ಣೆಲ್ಲ ಆ ಪಾಟ್ ಒಳಗೆ ಹಾಕ್ಕೊಡೋದು, ಹೀಗೆ ಸಣ್ಣ ಪುಟ್ಟ ಕೆಲಸಗಳನ್ನೆಲ್ಲ ಅವ್ನು ನನಗೆ ಮಾಡಿಕೊಡ್ತಾ ಇದ್ದಾನೆ ಇವತ್ತು. ನೋಡಿ, ನಾನು ಈ ಥರ ಎಲ್ಲ ಮಣ್ಣೆಲ್ಲ ಹಾಕ್ಕೊಂಡು ಸ್ವಲ್ಪ ಹಾಕ್ಕೋಬೇಕು. ಈ ಥರ ಪಾಟ್ಗಳಿಗೆ ಜಾಸ್ತಿ ಮಣ್ಣು ಯೂಸ್ ಮಾಡಬಾರ್ದು, ಏಕೆ ಅಂದರೆ ಅದು ವೆಯ್ಟ್ಗೆ ಇದು ಕೊಟ್ಟಿದ್ದಾರಲ್ಲ ಸೇಫ್ಟಿಗೋಸ್ಕರ, ಅದು ಕಿತ್ತೋಗ್ಬಿಡುತ್ತೆ. ಸ್ವಲ್ಪನೇ ಮಣ್ಣು ಹಾಕ್ಕೊಂಡು ನಾವು ಡೈಲಿ ಅದಕ್ಕೆ ಎಷ್ಟು ಇದು ಬೇಕೋ ಅಷ್ಟು ಮಾತ್ರ ನೀರು ಹಾಕೋಬೇಕು. ಅತಿಯಾಗಿ ನೀರು ಕೂಡ ಹಾಕೋಬಾರ್ದು ಈ ಥರ ಪಾಟ್ಗಳಿಗೆ, ಏಕೆಂದರೆ ಗಿಡಗಳು ಕೊಳ್ತೋಗ್ಬಿಡುತ್ತೆ. ಮತ್ತು ಅವರು ನೀರು ಆಚೆ ಬರೋದಕ್ಕೆ ಹೋಲ್ ಥರ ಮಾಡಿರ್ತಾರಲ್ಲ, ಅದನ್ನು ಮಾಡಿಲ್ಲ ಈ ಥರ ಪಾಟ್ಗಳಲ್ಲಿ. ಅದಕ್ಕೆ ಎಷ್ಟು ಕೆಪಾಸಿಟಿ ಇದೆಯೋ ನೀರು ಅಷ್ಟು ಮಾತ್ರ ನಾವು ಹಾಕೋಬೇಕು. ನನ್ನ ಮಗ ನೋಡಿ ಯಾವ ರೀತಿ ಮಣ್ಣೆಲ್ಲ ಹಾಕಿ ತುಂಬ ರೆಡಿ ಮಾಡಿ ಇಟ್ಟಿದ್ದಾನೆ. ಈ ಥರ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾನೆ. ನಾನು ಇವಾಗ ಅದರಲ್ಲಿರೋ ಸಸಿಗಳನ್ನ ತೆಗೆದು ಈ ಪಾಟ್ಗೆ ಹಾಕ್ಕೊಳ್ತೀನಿ. ಅದನ್ನೆಲ್ಲ ನಾನು ಇಲ್ಲಿ ನಮ್ಮ ಅಮ್ಮನ ಮನೆಯಲ್ಲಿ ಸ್ವಲ್ಪ ಕಾಂಪೌಂಡಿಗೆ ಇದನ್ನು ಹಾಕಿಸಿದ್ದಾರೆ, ಗ್ರಿಲ್. ಆ ಗ್ರಿಲ್ಗೆ ಒಂದೊಂದೇ ನೇತಾಕೋಣ ಅಂದ್ಬಿಟ್ಟು ನಾನು ಈ ಥರ ಹಾಕ್ಕೊಡ್ತಾಯಿದ್ದೀನಿ ಅವರಿಗೆ. ನೋಡಿ, ಈ ಸಸಿಗಳು ತುಂಬ ಚೆನ್ನಾಗಿ ಬಂದಿದ್ದಾವೆ. ಯಾಕೆಂದರೆ ನಾನು ಈ ಸೀಡ್ಸ್ನ ನಾನು ಮೀಸೋಯಿಂದನೇ ತೊಗೊಂಡಿದ್ದು. ಮೀಸೋಯಿಂದ ತೊಗೊಂಡ್ರೆ ತುಂಬ ಚೆನ್ನಾಗಿದೆ ಪ್ರಾಡಕ್ಟು. ಸೊ ಐಟಮ್ಗಳು ಚೆನ್ನಾಗಿ ಕೊಡ್ತಾರೆ. ನಾನು ಪ್ರತಿಯೊಂದು ಸೀಡ್ಸನ್ನು ನಾನು ಮೀಸೋಯಿಂದನೇ ನಾನು ತೊಗೊಳ್ಳೋದು. ಬನ್ನಿ ತೋರಿಸ್ತೀನಿ ನಾನು ಯಾವ್ಯಾವ ರೀತಿ ಸೀಡ್ಸ್ಗಳು ತೊಗೊಂಡಿದ್ದೀನಿ, ಯಾವುದನ್ನೆಲ್ಲ ನಾನು ಇವತ್ತು ಈ ವಿಡಿಯೋದಲ್ಲಿ ಹಾಕ್ತೀನಿ. ಟೆರೆಸ್ ಗಾರ್ಡನ್ ಫುಲ್ ವಿಡಿಯೋನ ನೀವು ವಾಚ್ ಮಾಡ್ಬೋದು. ನೋಡಿ, ಈ ಥರ ನಾನು ಎಲ್ಲ ರೆಡಿ ಮಾಡಿ ಒಂದೊಂದೇ ಪಾಟ್ಗೆ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೂ ಮಧ್ಯದಲ್ಲೆಲ್ಲ ನನ್ನ ಮಗ ಎಲ್ಪ್ ಮಾಡ್ತಾಯಿದ್ದಾನೆ ನನಗೆ. ಈ ಥರ ಹಾಕ್ಕೊಂಡು ಈ ಗ್ರಿಲ್ಗೆ ನಾನು ಅದನ್ನು ನೇತಾಕೋಣ ಅಂತ ಅಂದ್ಬಿಟ್ಟು ಅದೊಂದು ಪಾಟ್ ರೆಡಿ ಮಾಡಿದೆ. ಇನ್ನು ಊರಿಂದ ತೊಗೊಂಬಂದಿರೋ ಸಸಿಗಳೆಲ್ಲ ಹಾಗೇ ಇಟ್ಟಿದ್ದೀನಿ. ಅದಕ್ಕೂ ಸ್ವಲ್ಪ ಮಣ್ಣುಗಳೆಲ್ಲ ನಾನು ಮಣ್ಣು ಗೊಬ್ಬರ ಎಲ್ಲ ಒಂದಾಗಿ ಸೇರಿಸಿ ಅದನ್ನು ಪಾಟ್ಗಳನ್ನ ರೆಡಿ ಮಾಡ್ಕೋಬೇಕು. ನೋಡಿ, ಇವೆಲ್ಲ ನಾನು ಊರಿಂದ ಒನ್ ಡೇ ಆಗಿರೋದ್ರಿಂದ ಎಲ್ಲ ಸ್ವಲ್ಪ ಬಾಡೋಗಿದೆ. ನಾನು ಮೀಸೋಯಿಂದನೇ ಅದಕ್ಕೂ ಬ್ಯಾಗ್ಗಳನ್ನ ತರಿಸಿದೆ. ಸ್ವಲ್ಪ ಸೊಪ್ಪು, ತರಕಾರಿ, ಹೂವಿನ ಸಸಿ ಎಲ್ಲ ಹಾಕೋಣ ಅಂದ್ಬಿಟ್ಟು. ಬ್ಯಾಗ್ಗಳು ತುಂಬ ಚೆನ್ನಾಗಿ ಬಂದಿದ್ದಾವೆ. ನೋಡಿ, ಪ್ರಾಡಕ್ಟ್ ಚೆನ್ನಾಗಿದೆ. ನಾವು ಮೀಸೋಯಿಂದ ನಾನು ತರಿಸ್ಕೊಂಡಿರೋದು ಇದನ್ನು. ಅದು ನೋಡಿ ಯಾವ ರೀತಿ ಎಷ್ಟು ಒಂದು 10 ಏನೋ ತೊಗೊಂಡಿದ್ದೀನಿ. ಒಂದು 3 ಸೊಪ್ಪು ಹಾಕೋದಕ್ಕೆ ಅಂದ್ಬಿಟ್ಟು ಅದನ್ನು ಸ್ವಲ್ಪ 3 ತೊಗೊಂಡಿದ್ದೀನಿ. ಮತ್ತು ಪಾಟ್ಗಳು ಒಂದು 10 ತೊಗೊಂಡಿದ್ದೀನಿ, ಕವರ್ಗಳನ್ನೆಯ. ಇದಕ್ಕೆಲ್ಲ ನಾನು ಇವಾಗ ಮಣ್ಣು ರೆಡಿ ಮಾಡಿ ನಾನು ತೊಗೊಂಬಂದಿರೋ ಸಸಿಗಳು ಮತ್ತು ಸೀಡ್ಸ್ನೆಲ್ಲ ನಾನು ಈ ಟೆರೆಸ್ ಮೇಲೆ ಹಾಕೋಣ ಅಂತ ತಂದಿದ್ದೀನಿ. ನೋಡಿ ಯಾವ ರೀತಿ ಹಾಕ್ಕೊಂಡು, ಏನೂ ಸಸಿಗಳಿಲ್ಲ ನೋಡಿ ಟೆರೆಸ್ ಮೇಲೆ. ಒಂದು 4 ಪಾಟ್ಗಳು ಇಟ್ಕೊಂಡಿದ್ದೆ ನಮ್ಮಮ್ಮ. ಈಗ ನಾನು ಅದನ್ನೆಲ್ಲ ನೀಟಾಗಿ ಯಾವ ರೀತಿ ಗಾರ್ಡನ್ ಮಾಡೋದು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ನೋಡಿ, ನಾವೇ ಮನೆ ಹತ್ರನೇ ಎಲ್ಲ ಸಸಿಗಳು, ತರಕಾರಿಗಳಾಗಿರ್ಬೋದು, ಸೊಪ್ಪಾಗಿರ್ಬೋದು, ಮನೆ ಹತ್ರನೇ ಎಲ್ಲ ನಾವು ಚಿಲ್ಕೋಬೋದು. ಈ ಥರ ಟೆರೆಸ್ ಗಾರ್ಡನ್ಗಳಲ್ಲಾಗಲಿ ನಾನೆಲ್ಲ ಹಾಕ್ಕೊಳ್ತೀನಲ್ಲ ನಮ್ಮ ಮನೆ ಹಿಂದೆಗಡೆ ಇರೋ ಜಾಗದಲ್ಲಿ, ಅದೇ ರೀತಿ ನಾನು ನಮ್ಮ ಅಮ್ಮನಿಗೂ ಇಲ್ಲಿ ಹಾಕ್ಕೊಡ್ತಾಯಿದ್ದೀನಿ. ನೋಡಿ, ಒಂದಕ್ಕೆ ಮೆಂತ್ಯ, ಕೊತ್ತಂಬರಿ ಸೊಪ್ಪು, ಹಾಗೆ ನಾನು ತಂದಿರೋ ಸೀಡ್ಸು ಯಾವ್ಯಾವ ತಂದಿದ್ದೀನಿ ಅಂತ ಅಂದರೆ, ನಾನು ಸ್ವಲ್ಪ ಹಾಗಲಕಾಯಿ ಸೀಡ್ಸು, ನೆಲ್ಲವರೆಕಾಯಿ ಸೀಡ್ಸು,
ಸೌತೆಕಾಯಿ ಸೀಡ್ಸು, ಬೂದುಗುಂಬಳಕಾಯಿ ಸೀಡ್ಸು ಪ್ರತಿಯೊಂದು ತೊಗೊಂಬಂದಿದ್ದೀನಿ. ಅದನ್ನೆಲ್ಲ ನಾನು ಒಂದೊಂದು ಪಾಟ್ಗೆ ಹಾಕಿ ರೆಡಿ ಮಾಡಿಕೊಡ್ತಾಯಿದ್ದೀನಿ. ನೋಡಿ ಈ ರೀತಿ ಸಬ್ಸಿಗೆ ಕೊತ್ತಂಬರಿ ಬೀಜ ಇದು, ಅದನ್ನು ಚೆಲ್ಲಿದ್ದೀನಿ. ಮತ್ತು ಮೆಂತ್ಯ ಸೊಪ್ಪು ನಾನು ಆಲ್ರೆಡಿ ಬಂದಿದ್ದಿನನೆಯ ಸ್ವಲ್ಪ ಅರಿವೆ ಸೊಪ್ಪನ್ನು ಕೂಡ ಹಾಕಿದ್ದೆ ನಾನು. ಇದು ಮೀಶೋಯಿಂದ ನನಗೆ ಫ್ರೀಯಾಗಿ ಕೊಟ್ಟಿದ್ದರು ಈ ಸೀಡ್ಸು. ಇದು ಕೆಂಪು ದಂಟು ಅಂತ ಹೇಳ್ತಾರಲ್ಲ, ಆ ದಂಟಿನ ಸೀಡ್ಸ್ ಇದು. ಅದನ್ನು ಒಂದಕ್ಕೆ ಹಾಕ್ಕೊಳ್ತಿದ್ದೀನಿ. ಇದು ಒಂದು ದಂಟಿನ ಸೀಡ್ಸು, ಅದು ಒಂದು ಪಾಟಿಗೆ. ಪ್ರತಿಯೊಂದು ಪಾಟ್ಗೂ ನಾನು ಎಲ್ಲ ಥರ ಸೊಪ್ಪನ್ನು ನಾನು ಹಾಕ್ಕೊಡ್ತಾಯಿದ್ದೀನಿ. ಇದು ಸೊಪ್ಪಿಗೆ ತರಿಸಿದ್ದೀನಿ ಅಂತ ಹೇಳಿದ್ನಲ್ಲ ಅದು. ಇದು ಬಂದು ಕ್ಯಾರೆಟ್ ಸೀಡ್ಸ್ನ ನಾನು ಇಲ್ಲಿ ಮಧ್ಯದಲ್ಲಿ ನಾನು ತುಂಬ ದಿನ ಒಂದು 2-3 ದಿನ ಆಗೋಗ್ಬಿಡ್ತಲ್ಲ, ಗೆಡ್ಡೆಕೋಸಂದು ಇದೊಂದು ಪ್ಲ್ಯಾಂಟ್ ತೊಗೊಂಬಂದಿದ್ದೆ ನಾನು, ಒಟ್ಲು ಬಿಟ್ಟಿದ್ದ ಮನೆಯಿಂದನೇ. ಅದು ಎಲ್ಲ ಸ್ವಲ್ಪ ಬಾಡೋದಂಗೆ ಒಣಗೋಗ್ತಾಯಿದೆ, ಇದು ಬರೋಲ್ಲ ಅನಿಸುತ್ತೆ ಡೌಟು. ಅದಕ್ಕೆ ಅದ್ರ ಮಧ್ಯಕ್ಕೆ ಒಂದೊಂದು ನಾನು ಕ್ಯಾರೆಟ್ ಸೀಡ್ಸ್ನ ಹಾಕ್ಕೊಳ್ತಾಯಿದ್ದೀನಿ. ಈ ಕ್ಯಾರೆಟ್ ಸೀಡ್ಸ್ ಹಾಕಿ ಸ್ವಲ್ಪ ಬಂದ ಮೇಲೆ ಇನ್ನೊಂದು ಸ್ವಲ್ಪ ಮಣ್ಣು ಹಾಕ್ತೀನಿ ನಾನು ಅದ್ರ ಮೇಲೆ, ಅವಾಗ ಚೆನ್ನಾಗಿ ಬರ್ತವೆ. ನೋಡಿ ಇವೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ನಾನು. ಅದಕ್ಕೆ ಇವಾಗ ಒಂದೊಂದು ಕ್ಯಾರೆಟ್ ಇದು ಏನಪ್ಪ ಉಳ್ಳಿ ಗಿಡ ಮತ್ತು ಬೆಂಡೆಕಾಯಿ ಸೀಡ್ಸು ಪ್ರತಿಯೊಂದು ಎಲ್ಲನೂ ನಾನು ಹಾಕ್ತೀನಿ. ಇಷ್ಟು ಅಗಲ ಖಾಲಿ ಇದೆಲ್ಲ ಈ ಟೆರೆಸಲ್ಲಿ. ನೋಡಿ ಇದು ಉಳ್ಳಿ ಬೀಜ, ಇದು ಹಬ್ಬುತ್ತೆ, ಅದಕ್ಕೋಸ್ಕರ ನಾನು ಇದನ್ನೇ ಹಾಕ್ಕೊಳ್ತಾಯಿದ್ದೀನಿ. ಯಾಕೆಂದರೆ ಬಳ್ಳಿ ಥರ ಇರೋ ಉಳ್ಳಿ ಗಿಡ ಹಾಕಿದ್ರೆ ಸ್ವಲ್ಪ ದಿನ ಅದು ತುಂಬ ಒಂದು 3-4 ತಿಂಗಳಾದರೂ ಅದು ಹಬ್ಬಿ ನಮಗೆ ಕಾಯಿ ಕೊಡುತ್ತೆ. ಇದು ಬಂದು ನೆಲ್ಲವರೆಕಾಯಿ, ಇದು ಹಬ್ಬೋ ಬಳ್ಳಿನೇಯ. ಇದಕ್ಕೂ ನಾನು ಒಂದು ವರ್ಷ ನಾವು ಮೇಂಟೈನ್ ಮಾಡ್ಬೋದು. 1-2-3 ಸಸಿಗಳನ್ನ ಹಾಕ್ಕೊಬಿಟ್ರೆ ಅದು ನಾವು ನೀರು ಹಾಕ್ದಂಗೆಲ್ಲ ಚೆನ್ನಾಗಿ ಬರ್ತಾ ಇರ್ತದೆ ಗಿಡ. ನಾವು ಅದನ್ನು ಕಟ್ ಮಾಡಿ ಬೆಳೆಸ್ಕೊಳ್ತಾ ಇರ್ಬೋದು. ವರ್ಷ ಪೂರ್ತಿ ಇದು ನಮಗೆ ಕಾಯಿ ಕೊಡುತ್ತೆ ಅದು ನೆಲ್ಲವರೆಕಾಯಿನ. ಅದಕ್ಕೆ ಒಂದು ಪಾಟ್ಗೆ ಒಂದು 3 ಬೀಜ ಇದು ಸೀಡ್ಸ್ ಹಾಕ್ಕೊಂಡ್ರೆ ಸಾಕು. ಇದು ಬಂದು ಹಾಗಲಕಾಯಿ ಸೀಡ್ಸು ನಾನು ಇನ್ನೊಂದು ಪಾಟ್ಗೆ ಹಾಕ್ಕೊತಾಯಿದ್ದೀನಿ. ನೋಡಿ ಈ ಥರ ಒಂದು 5-6 ಜಾಸ್ತಿನೇ ಸೀಡ್ಸ್ ಹಾಕ್ಕೊಳ್ತಾಯಿದ್ದೀನಿ. ಯಾಕೆ ಅಂತಂದರೆ ಒಂದು ಬರಲಿಲ್ಲ ಅಂದರೂ ಇನ್ನೊಂದು ಬಂದಿರುತ್ತಲ್ವ, ಅದಕ್ಕೋಸ್ಕರ ಒಂದು 10 ಸೀಡ್ಸ್ನ ನಾವು ಹಾಕ್ಕೊಂಡ್ರೆ ಒಂದು ಪಾಟಲ್ಲಿ ಒಂದು 5 ಆದರೂ ಬರುತ್ತೆ. ಅವಾಗ ಗಿಡನೂ ಚೆನ್ನಾಗಿ ಬರ್ತವೆ. ಅದಕ್ಕೆ ಬಳ್ಳಿ ಹಬ್ಬಿಸೋದಕ್ಕೆ ಒಂದು ಕಡ್ಡಿ ಥರ ನಿಲ್ಲಿಸಿ ನಾವು ದಾರಗಳು ಕಟ್ಕೊಂಡ್ರೆ ಚೆನ್ನಾಗಿ ಹಬ್ಬಿಸ್ಕೋಬೋದು. ಇದು ಸೌತೆಕಾಯಿ ಸೀಡ್ಸು, ಅದನ್ನು ನಾನು ಒಂದು ಪಾಟ್ಗೆ ಹಾಕ್ತಾಯಿದ್ದೀನಿ ನೋಡಿ. ಅದನ್ನು ನಾವು ಈ ಥರ ಹಾಕ್ಕೊಂಡ್ರೆ ಒಂದು 10 ಸೀಡ್ಸ್ನ ಅದರಲ್ಲಿ ಒಂದು 5 ಬಂದರೆ ಇನ್ನು 5 ಮಿಸ್ ಆದರೂ ಪರವಾಗಿಲ್ಲ, ಬರಲಿಲ್ಲ ಅಂದ್ರೂ. ಯಾಕೆಂದರೆ ಒಂದು 5 ಮೇಂಟೈನ್ ಮಾಡ್ಕೋಬೋದು ನಾವು ಅದನ್ನೇ ಹಬ್ಬಿಸ್ಕೊಂಡು. ಈ ಥರ ಹಾಕ್ಕೊಂಡ್ರೆ ಸಾಕು. ನಾನು ಡ್ರ್ಯಾಗನ್ ಫ್ರೂಟ್ಸ್ ಗಿಡನೂ ತೊಗೊಂಡು ಬಂದಿದ್ದೆ, ಅದನ್ನು ಒಂದು ಪಾಟ್ಗೆ ಹಾಕ್ಕೊಳ್ತಾಯಿದ್ದೀನಿ. ಹೀಗೆ ನಾನು ಏನೇನು ಸಸಿಗಳನ್ನ ನಮ್ಮ ಗಾರ್ಡನಲ್ಲಿ ಹಾಕ್ಕೊಂಡಿದ್ದೀನೋ ಅಷ್ಟನ್ನು ನಾನು ತೊಗೊಂಡು ಬಂದಿದ್ದೀನಿ. ಇವತ್ತೆಲ್ಲ ನಾನು ಸೀಡ್ಸ್ ಹಾಕೋದು ವೀಡಿಯೋನೇ ನಾನು ಜಾಸ್ತಿ ಮಾಡಿರೋದು. ಇನ್ನು ನಾನು ಫ್ಲವರ್ ಪ್ಲ್ಯಾಂಟೇ ಯಾವುವು ಇನ್ನೂ ಹಾಕಿಲ್ಲ. ಇದು ಬಂದು ಬೂದುಗುಂಬಳಕಾಯಿ, ಅದನ್ನು 1-2 ಮಧ್ಯದಲ್ಲಿ ಹಾಕ್ತಾಯಿದ್ದೀನಿ. ಬಂದರೆ ಅದನ್ನು ಹಬ್ಬಿಸ್ಕೋಬೋದಲ್ಲ ಬಳ್ಳಿನ ಅಂತ ಹೇಳಿಬಿಟ್ಟು. ಮಧ್ಯಕ್ಕೆ ಖಾಲಿ ಜಾಗ ಬಿಡಬಾರ್ದಲ್ಲ, ಇದು ಬರೋದು ತುಂಬ ಲೇಟು. ಅದಕ್ಕೆ ಈ ಥರ ಹಾಕ್ಕೊಂಡಿದ್ದೀನಿ. ನೋಡಿ ಇಷ್ಟು ಪಾಟ್ನ ನಾನು ಇವಾಗ ರೆಡಿ ಮಾಡ್ಕೊಂಡಿದ್ದೀನಿ. ಮಣ್ಣು ತೊಗೊಂಬಂದು ಅದು ಗೊಬ್ಬರ ಮಿಕ್ಸ್ ಮಾಡಿ ಇದು ಮೀಶೋಯಿಂದ ನಾನು ಸ್ವಲ್ಪ ಸ್ಟ್ಯಾಂಡ್ ಬುಕ್ ಮಾಡ್ಕೊಂಡಿದ್ದೆ. ಆ ಸ್ಟ್ಯಾಂಡು ಬಂದಿದೆ ಇವತ್ತು. ಅದನ್ನ ಇವತ್ತೆಲ್ಲ ಜೋಡಿಸೋಣ ಅಂತ ಅಂದ್ಬಿಟ್ಟು ಬಂದಿದ್ದೀನಿ ಗಾರ್ಡನ್ಗೆ. ಎಲ್ಲ ಹಾಕ್ಬಿಟ್ಟು ಹೋಗಿದ್ದೆ ನೆನ್ನೆಯ ಸೀಡ್ಸ್ನೆಲ್ಲ. ಇವತ್ತು ನಾನು ಅದನ್ನು ಇದು ಬಂದಿದೆಯಲ್ವ ಸ್ಟ್ಯಾಂಡು, ಆ ಸ್ಟ್ಯಾಂಡನ್ನ ನಾನು ಇವತ್ತು ಇದೆಲ್ಲ ಜೋಡಿಸೋಣ ಇದನ್ನು ಅಂತ ಅಂದ್ಬಿಟ್ಟು ಪಾಟ್ಗಳನ್ನ ಇವತ್ತು ಬಂದಿದ್ದೀನಿ ಮೇಲ್ಗಡೆ ಟೆರೆಸ್ ಗಾರ್ಡನ್ ಮೇಲ್ಗೆ. ನೋಡಿ ಈ ಥರ ಎಲ್ಲ ಇದು ಪ್ರಾಡಕ್ಟು ತುಂಬ ಚೆನ್ನಾಗಿದೆ. ನಾವು ಗಲೀಜಾಗುತ್ತೆ ಕೆಳಗಡೆನೇ ಇಟ್ಟರೆ ಅಂತ ಅಂದ್ಬಿಟ್ಟು ಈ ಥರ ಸ್ಟ್ಯಾಂಡನ್ನ ಬುಕ್ ಮಾಡಿಕೊಟ್ಟಿದ್ದೆ ನಾನು. ನೋಡಿ ಈ ಥರ ಜೋಡಿಸ್ಕೊಂಡಿದ್ದೀನಿ ಪ್ಲ್ಯಾಂಟ್ಗಳು. ನೋಡಿ ಈ ಗಲೀಜು ಎಷ್ಟಾಗಿದೆ ಕೆಳಗಡೆ ಇಟ್ಟಿರೋದಕ್ಕೆ. ಅದೇ ನಾವು ಈ ಥರ ಸ್ಟ್ಯಾಂಡ್ ಯೂಸ್ ಮಾಡೋದ್ರಿಂದ ಟೆರೆಸ್ಗಳಲ್ಲಿ ಗಲೀಜು ಸ್ವಲ್ಪ ಕಮ್ಮಿ ಆಗುತ್ತೆ. ಅಂದರೆ ನೀರು ಹಾಕಿದ್ರೆ ಹೊರಟೋಗ್ಬಿಡುತ್ತೆ. ಇವಾಗ ನೋಡಿ ನೀರು ಮಾತ್ರ ತೊಟ್ಟಿಗ್ತದೆ ನಾವು ನೀರು ಹಾಕಿದಾಗ. ಅಲ್ಲಿ ಸೊಪ್ಪು ಬಂದಿದೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ನಾನು ಹಾಕಿರೋದು ಸೊಪ್ಪುಗಳನ್ನೆಲ್ಲ. ಈ ಥರ ಬ್ಯಾಗ್ಗಳಲ್ಲಿ ನಾವು ಗಾರ್ಡನ್ಗಳಲ್ಲೇ ಸೊಪ್ಪನ್ನ ನೈಸರ್ಗಿಕವಾಗಿ ಬೆಳ್ಕೋಬೋದು. ಯಾವುದೇ ಇದನ್ನ ಹಾಕ್ತೇನೆಯ
ರಾಸಾಯನಿಕ ಗೊಬ್ಬರಗಳನ್ನ ಯೂಸ್ ಮಾಡ್ದೇ ನಾವು ಆರಾಮಾಗಿ ಟೆರೆಸ್ ಗಾರ್ಡನ್ಗಳಲ್ಲಿ ಈ ಥರ ನಾವು ಹಾಕೋಬೋದು ಅನ್ನೋದ್ರನ್ನ ನೋಡಿ ಇವತ್ತು ಎಂಡ್ ಮಾಡ್ತಾಯಿದ್ದೀನಿ ನಾನು ಈ ವಿಡಿಯೋನ. ಲಾಸ್ಟ್ ಫೈನಲಿ ಈ ಥರ ನಾನು ರೆಡಿ ಮಾಡಿಕೊಟ್ಟಿದ್ದೀನಿ ಗಾರ್ಡನ್ನ ನೋಡಿ. ಅವು ಎಲ್ಲ ಇದೆ ಇನ್ನೂ ಸ್ವಲ್ಪ ಸಸಿಗಳಿದ್ದಾವೆ, ಅದನ್ನೆಲ್ಲ ಹಾಕಬೇಕು. ಅದನ್ನು ಹಾಕ್ಬಿಟ್ಟು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ವಿಡಿಯೋ ಮುಗಿಸ್ತಾ ಇದ್ದೀನಿ ನಾನು. ಧನ್ಯವಾದಗಳು.